ಮತ್ತೆ ಎಲ್ಲರಿಗೂ ಹೆಡ್ ಶಾಟೇ ಹೊಡಿಯೋದು. ಸರಿ ನಾನು ಫಸ್ಟ್ ಮೂವಿ ಕೊಟ್ಟಿದ್ದೀನಿ, ಆಮೇಲೆ ಎಲ್ಲರೂ ಬಾಡಿಗೆಲ್ಲ ಹೊಡಿತೀನಿ. ಒಬ್ಬರು ಮಾಡಿದ್ರೆ ಸಾಕು. ಇಸ್ಬರ್ಗ್ ನೋಡಕ್ಕೆ ಇಷ್ಟ ಇರುತ್ತೆ, ಆದರೆ ಆಳಕ್ಕೆ ಇಳಿದಾಗ ಗೊತ್ತಾಗುತ್ತೆ ಅದ್ರ ಕತ್ತು ದೌಲತ್ತು ಮೆರೆದವರೆಲ್ಲ ಇಷ್ಟೇ ಉಳಿದೇ ಇಲ್ಲ. ನನ್ನ ಪಕ್ಕ ಶರತ್ ಕನ್ನಡಿಗ ಅವ್ರಿಗೂ ರವಿ ಅವರು ಮಲಗಿದ್ದಾರೆ. ಬಟ್ ಏನು ಅಂದರೆ ಇನ್ನೂ ಎದ್ದೇಳ್ತಿಲ್ಲ ನೋಡ್ರಿ, ಮತ್ತೆ ಮಲ್ಕೊಬಿಟ್ರು. ನಾವೀಗ ಯಾರ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡ್ತಿದೀವಿ ಅಂತ ಗೊತ್ತಾದರೆ ಕಮೆಂಟ್ ಮಾಡಿ. ನೋಡಿ ಬೆಡ್ ಎಲ್ಲ ಏನೇನಿದೆ ನೋಡಿ, ನಾನು ಕಿಚ್ಕಿಚ್ಗಿದೆ. ಇವಾಗೆಲ್ಲ ತಿಂಡಿ ಮಾಡ್ಕೊಂಡು ನಾಷ್ಟ ಮಾಡ್ಕೊಂಡು ಸೋತೋಗ್ಬಿಟ್ಟೆ ನಿಮ್ಮ ಮುಂದೆ ನಾನು, ಸೋತೆ ಹೋದೆ. ಕುಡಿ ಎಲ್ಲ ಕಡೆಗಿಂತ ಒಳ್ಳೆ ಸಂಪಾದನೆ ಮಾಡ್ಕೊಂಡು ಒಳ್ಳೆ ಲಾಕ್ ಮಾಡ್ಕೊಂಡು ಓದ್ಕೊಂಡು ಚಿತ್ರಪಟ ಅವನು ಬಾಯಿಗೋಸಿ ನೀರ್ ಬಿಡ್ರಲ್ಲ, ನೀಗಿರ್ಕಾಗ್ಬಿಟ್ಟಾನು. ಇದು ಡೇ 2 ಆಫ್ ಬ್ಲಾಗರ್ಸ್ ಮೀಟಪ್. ಇವಾಗ ಬೆಳಗ್ಗೆ ಎದ್ದು ಡೈರೆಕ್ಟಾಗಿ ಟಿಫನ್ ಬಂದಿದ್ವಿ. ಏನೇನು ಮಡಗಿದ್ದಾರೆ ಅಂತ ನೋಡ್ಕೊಂಬರೋಣ. ಮಡಗೋರೆ, ಸಾಂಬಾರು ಮಡಗೋರೆ, ಪೊಂಗಲ್ ಮಡಗೋರೆ, ಕಲ್ಲಂಗಡಿ ಮಡಗೋರೆ, ಉಪ್ಪಿಟ್ಟು, ಕೇಸರಿ ಭಾತ್, ಮತ್ತು ಪೂರಿ, ಮತ್ತು ಸಾಗು, ಮತ್ತು ದೋಸೆ. ಇಷ್ಟು ಇಲ್ಲಿದೆ. ಎಲ್ಲನೂ ಹಾಕೊಂಡು ಬಾರಿಸ್ಬಿಡೋದೆ. ಇದ್ರು ನಾನೀಗ ಟಿಫನ್ಗೆ ಇಡ್ಲಿ, ವಡೆ, ಚಾಕೋಸ್ ಎಲ್ಲ ಹಾಕೋಬಿಟ್ಟಿದ್ದೀನಿ. ಗಾಯ್ಸ್, ಈಗ ತಾನೇ ಟಿಫನ್ ಮುಗೀತು. ಈಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಗೇಮ್ಸ್ ಆಡಕ್ಕೆ ಹೋಗ್ತಾ ಇದ್ದೀವಿ. ಈಗ 3 ಜನ ಬೆಲ್ಟ್ ಹಾಕೊಂಡಿದ್ರು ನೋಡಿ. ಇವ್ರು ಹಾಕೊಂಡಿದ್ರು, ಇವ್ರು ಇದಾರಲ್ಲ ಬೆಲ್ಟ್ನೇ ಬಿಚ್ಚಿಸ್ಬಿಟ್ರು. ಪಬ್ಜಿ ಆಡೋಣ ಅಂತ. ನಾನು ಬಾರ್ಬಿ ಗೇಮ್ ಬಿಟ್ರೆ ಪಬ್ಜಿ ಎಲ್ಲ ಆಡಿಲ್ಲ. ಹೇಳ್ಕೊಡ್ತೀವಿ ಬನ್ನಿ. ಈಗ ಎಲ್ರು ಪಬ್ಜಿ ಆಡಕ್ಕೆ ಹೋಗ್ತಾ ಇದೀವಿ. ಹೌದು, ಇಲ್ಲಿಂದ ಏನೋ ರೆಡಿ ಮಾಡಿಲ್ಲ. ಸೊ ಪಬ್ಜಿ ಕ್ಯಾನ್ಸಲ್ ಆಯಿತು. ಮತ್ತೆ ಬೇರೆ ಗೇಮ್ಸ್ ಆಡಕ್ಕೆ ಹೋಗ್ತಾ ಇದ್ದೀವಿ. ಈಗ ನೋಡ್ರಿ, ಸಂಜೆಕ ಬಾಣ ಬಿಡ್ತೈತಿ. ಓಕೆ ಮಾಡೋಣ. ಹಾಂ ಹಾಂ. ಶರತ್ ಅವರು ಕರೆಕ್ಟಾಗಿ 10ಗೆ ಹೊಡೆದವ್ರೆ. 10 ಪಾಯಿಂಟ್ಸ್ ಬಂತು ಶರತ್ ಅವ್ರಿಗೆ. ಆ್ಯಕ್ಚುಲಿ ಶರತ್ ಬ್ರೋ ಹೊಡೆದಿದ್ದು 1ಗೆ, ಮತ್ತೆ ಹೋಗ್ಬಿಟ್ಟು 10ಗೆ ಸಿಗಿಸ್ಬಿಟ್ಟು ಬಂದರು. ನೋಡಿ, ಈಗ ಹೆಲ್ಮೆಟ್ ಮತ್ತು ಬೆಲ್ಟ್ ಎಲ್ಲ ಹಾಕೋಬಿಟ್ಟಿದ್ದೀವಿ. ಈಗ ನಾವೆಲ್ಲರೂ ಜಿಪ್ ಲೈನ್ ಆಡಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಜನರೇ, ಬನ್ನಿ. ಹಾಂ, ಬರ್ತಾಯಿದ್ದೀವಿ ಬ್ರೋ. ಜೀವನದಲ್ಲಿ ಫಸ್ಟ್ ಟೈಮು ಜಿಪ್ ಲೈನ್ ಆಡ್ತಾ ಇದ್ದೀನಿ. ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಹೇಳ್ತೀನಿ. ಮೊಬೈಲ್ ಬಿದ್ದೋಯ್ತದೆ ಅಂತ ಒಂದು ಸ್ವಲ್ಪ ಭಯ ಐತೆ, ಆದರೆ ಪರವಾಗಿಲ್ಲ. ಚೆನ್ನಾಗಿದೆ ಗುರು, ನಿಜ ಭಯ ಏನು ಆಗ್ತಿಲ್ಲ ಗುರು. ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಕೇಳ್ಕೊತೀನಿ, ಸಬ್ಸ್ಕ್ರೈಬ್ ಮಾಡ್ರಪ್ಪ. ಇದರಿಂದ ಯಾರು ಏನು ಕಳ್ಕೊಳ್ಳಲ್ಲ, ನಂಗೊಂದು ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವೀಡಿಯೋಸ್ಗಳು ಮಾಡೋದಕ್ಕೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ನೋಡ್ರಿ, ಶರತ್ ಬ್ರೋ ಇದ್ದಾರೆ. ಅಲ್ಲಿ ನೋಡ್ರಿ, ಸಂಧ್ಯಾ ಅಕ್ಕ ರೀಚ್ ಆಗೋದ್ರು. ಶರತಣ್ಣ ಹ್ಯಾಪಿ ಬರ್ತ್ಡೇ, ಶರತಣ್ಣ ಬರ್ತ್ಡೇ. ಬಡವಳ್ಳಿ, ನನ್ನ ಬಗ್ಗೆ ಅಯ್ಯೋ ನೀನು ಒಬ್ಬರಾದ್ರೂ ಇದೆಯಲ್ಲ ದುರಾತ್ಮ. ಇಲ್ಲಿ ಹೋಯ್ತವ್ರು ನೋಡ್ರಿ, ನಿತ್ಯಕ್ಕವರು ಅಲ್ಲಾಡ್ಸ್ತಿದೀವಿ. ಅದ್ಯಾಕಯ್ಯ ರಾಜು ಹಂಗ್ ಹೇಳ್ತಾ ಇದ್ಯಾ? ನಾನು ಹೇಳ್ತಾ ಇಲ್ಲ, ಆನಂದ ಬಾಜ್ಪಾ.
ಅಣ್ಣ ಏನಾಯ್ತಣ್ಣ ಯಾಕಣ್ಣ ಅಣ್ಣ ಇನ್ನು ಏನೋ ಬೇಕಣ್ಣ ಇದು ಸರಿಯಾಗ್ಲಿಲ್ವೇ ಇಲ್ಲ ಬೇಕು ಗುರು ಈಗ ನಾವು ಬ್ರೋ ಇದೀವಿ ಬ್ರೋಕ್ ಅಲ್ಲ ಗುರು, ರೋಪ್ ವರ್ಕ್, ರೋಪ್ ಆಕ್ಟಿವಿಟೀಸ್. ರೋಕ್ ಆಕ್ಟಿವಿಟೀಸ್ ಆಡ್ತಾ ಇದೀವಿ. ಅಲ್ಲಿಗಡೆ ಕಾಲಿಗೆ ಬೇಕಾ? ಹಾ, ಜಂಪುಡಿ 1 2 3 ಡಮಾರ್. ಗುರು ಈಗ ಎಲ್ಲರೂ ಸೇರಿ ಒಂದು ಬ್ಲಾಗ್ ಮಾಡ್ತೀವಿ ಅಲ್ಲ, ಒಂದು ರೀಲ್ಸ್ ಮಾಡ್ತಾ ಇದೀವಿ. ನೋಡ್ರಿ ಎಲ್ಲಾರು ಒಂದೊಂದು ದಿಕ್ಕಲ್ಲಿ ನಿಂತ್ಕೊಂಡವ್ರೆ, ಇವ್ರಲ್ಲಿ ಕುತ್ಕೊಂಡವ್ರೆ, ಇವ್ರಿಬ್ರು ಇಲ್ಲಿ ತಪ್ಕೋದವ್ರೆ. ಅಲ್ಲಿ ನೋಡ್ರಿ ಇವಾಗ ತಾನೇ ಎಲ್ಲರೂ ಸೇರಿ ಒಂದು ರೀಲ್ ಶೂಟ್ ಮಾಡ್ದು, ಕ್ರೇಜಿ ಆಗಿತ್ತು ಮಾತ್ರ. ಅದು ರೀಲು ಅಷ್ಟು ಚೆನ್ನಾಗಿರೋ ಕಾರಣ ಇವರು. ಸೆಕೆಂಡು ಇವರಿಬ್ರು ಸಖತ್ ಆಕ್ಟಿಂಗ್ ಮಾಡ್ತಾರೆ, ನಮ್ಮ ಸಂಧ್ಯಾ ಅಕ್ಕ ಮತ್ತೆ ನೀತಿ ಅಕ್ಕ. ನಾಡಿಗೆ ನನ್ನ ಹೆಸರಿಡಬೇಕು. ಇವಾಗ ಗೋಬಿ ಟೇಸ್ಟ್ ಮಾಡ್ತಾ ಇದೀವಿ, ಚೆನ್ನಾಗೈತೆ. ನೀವೇನ್ ತಿಂತಿರೋದು ಬ್ರೋ? ತಂದೂರಿ ತಿಂತವ್ರು. ಹೆಂಗೈತೆ ನಿಮ್ದು ಬ್ರೋ? ಜಿಲೇಬಿ ತಿಂತವ್ರೆ, ಹೆಂಗೈತೆ ಬ್ರೋ? ಅಕ್ಕ ನಿಮ್ದು ಏನದು? ಇವಾಗ ಒಂದು ರೌಂಡು ಸ್ನ್ಯಾಕ್ಸ್ ಮುಗೀತು. ನೆಕ್ಸ್ಟು ಅವಾಗಲೂ ಯೋಚನೆ ಮಾಡಿದ್ವಲ್ಲ ಪಬ್ಜಿ ಆಡೋಕ್ಕೆ, ಇವಾಗೆಲ್ಲ ರೆಡಿ ಆಗಿರುತ್ತೆ. ಇವಾಗ ಹೋಗಿ ಪಬ್ಜಿ ಆಡೋದು. ಹಿಂಗೆಲ್ಲ ಪಬ್ಜಿ ಆಡಕ್ಕೆ ಹೋಗ್ತಿದೆ. ಪಬ್ಜಿ ಇವತ್ತೆಲ್ಲರಿಗೂ ಹೆಡ್ ಶಾಟೇ ಹೊಡಿಯೋದು. ಬ್ರೋ ಹ್ಯಾಂಡ್ಸ್ ಅಪ್. ಓಹೋ ತೇಜಸ್ ನೀವ್ ಹೇಳಿ, ಅವ್ರು ನನ್ನ ಕೋರ್ಕೊಳ್ಬೋದು. ನಾನು ಶರತ್. ನೆಕ್ಸ್ಟು ಅವರು ಅಪ್ಪು ಅವರು. ನೆಕ್ಸ್ಟು ನನಗೆ ಇವನು ಚೇತು. ಆಮೇಲೆ 5 ಜನ ಗುರು. ಬೇಡ ನಮ್ಮ ಟೀಮಿಂದ ಒಬ್ರು ಹೋಗ್ಲಿ ಪಾಪ ಅಂತ ಕೊಡ್ತೀನಿ. ಅವ್ರ ಟೀಮ್ ಹೋಗಿ ಬೇಗ. ಐಸ್ಬರ್ಗ್ ನೋಡಕ್ ಚಿಕ್ಕದಾಗಿ ಇರುತ್ತೆ. ಹೇಳಿ. ಐಸ್ಬರ್ಗ್ ನೋಡಕ್ ಇಷ್ಟ ಇರುತ್ತೆ, ಆದ್ರೆ ಆಳ ಇಳಿದಾಗ ಗೊತ್ತಾಗತ್ತೆ ಅದ್ರ ಗತ್ತು, ದೌಲತ್ತು, ನಿಯತ್ತು, ಎಲ್ಲ ಏನು ದೌಲತ್ತಲ್ಲಿ ಮೆರೆದವರೆಲ್ಲ ಹಿಸ್ಟ್ರಿಲಿ ಉಳಿದೇ ಇಲ್ಲ. ಇವರು ಅಂತೂ ಎಷ್ಟು ಹಾಕೊಂಡಿದ್ದೀನಿ ನೋಡ್ರಿ. AK-47 ಐತೆ. ಶೂಟ್ ಮಾಡ್ಬಿಡ್ತೀನಿ ಈಗೆಲ್ಲ. ಶೂಟ್ ಮಾಡ್ಬಿಡ್ತೀನಿ ಬ್ರೋ. ಅಣ್ಣ ಕುಡಿಬಿಟ್ಟಿದ್ದೀನಿ ಇಲ್ಲಿ. ವಿಲನ್ ಕಡಸ ಕಾಣಿಸ್ತಿದ್ಯಾ? ಒರಿಜಿನಲ್ ಪಬ್ಜಿ ಬಿಷ್ಕಾ ಪುಟಾಣಿ ಗೇಮರ್ ಇವರು. ನಾನು ಟೀಮ್ ಕ್ಯಾಪ್ಟನ್ ಮಗ. ಕರೆಕ್ಟ್. ಲೋಡ್ ಮಾಡ್ತಾರೆ. ನೋಡಿ ಟೀಮ್ ರೆಡ್ ಪ್ಲೀಸ್ ಬನ್ನಿ ಎಲ್ರು. ಟೀಮ್ ಬ್ಲಾಕ್ ಇಸ್ ಫೇಕ್. ರೆಡ್ ಇಸ್ ಡೇಂಜರ್. ನೋಡು ಬ್ರೋ, ಇವಾಗ ಎಲ್ಲ ಸ್ಪ್ರೆಡ್ ಆಗುತ್ತೆ. ಜನ ನೋಡಕ್ಕಾಗಲ್ಲ, ನಡೆಯಕ್ಕಾಗಲ್ಲ. ಅವಾಗ ನಮಗೆ ಜಾಸ್ತಿ ಟೈಮ್ ಇರುತ್ತೆ. ಒಬ್ರು ಇಕ್ಬೋದು. ಸೊ ಯಾರೋ ಒಬ್ರು ನೀನೇ ಕರೆಕ್ಟ್. ಸರಿ, ನಾನು ಫಸ್ಟ್ ಮುಗು ಕುಡಿತೀನಿ, ಆಮೇಲೆ ಎಲ್ಲರೂ ಮಿಕ್ತವ್ರ ಬಾಡಿಗೆಲ್ಲ ಹೊಡೆದ್ಬಿಡಿ. ಒಬ್ರು ಮಾಡಿದ್ರೆ ಸಾಕು, ನಾವೇ ವಿನ್ನು. ಅಲ್ಲೋಡಿ ಕೇಳಿಸ್ಕೊತವ್ರೆ ಅವರು. ನಾನು ಒಬ್ರು ಅನ್ಯಾಯ ಮಾಡಿಲ್ಲ. ಸೂಪರ್ ಗುರು. ಮ್ಯಾಚ್ ಮುಗೀತು, ಇನ್ನು ಯಾರು ವಿನ್ ಆಗೋರೆ ಅಂತ ಗೊತ್ತಿಲ್ಲ. ನೋಡ್ರಿ ಎಲ್ಲಾರ ಬಟ್ಟೆಗಳು ಕೊಳೆ ಆಗ್ಬಿಟ್ಟೈತಿ, ನನ್ನ ಕೈಗೂ ಆಗ್ಬಿಟ್ಟೈತಿ. ತುಂಬಾ ಚೆನ್ನಾಗಿ ಆಡಿದ್ವಿ. ರೆಡ್ ಟೀಮು ತುಂಬಾ ಚೆನ್ನಾಗಿ ಆಡಿದ್ರು, ಬ್ಲಾಕ್ ಟೀಮು ತುಂಬಾ ಚೆನ್ನಾಗಿ ಆಡಿದ್ರು. ಏನು ಕಂಗ್ರಾಟ್ಸ್ ಫಾರ್ ರೆಡ್ ಟೀಮು, ಕಂಗ್ರಾಟ್ಸ್ ಫಾರ್ ಬ್ಲಾಕ್ ಟೀಮು, ತುಂಬಾ ಚೆನ್ನಾಗಿ ಆಡಿದ್ರು. ಏನು ಇವನು ಗೇಮ್ನ ಸ್ಟಾರ್ಟ್ ಮಾಡಿದ ತಕ್ಷಣ ಎಂಡೇ ಮಾಡ್ಬಿಟ್ಟಿಲ್ಲ, ಗೇಮ್ ಮಾಡಿದ್ರೆ ತೋರಿಸೇ ಇಲ್ವಲ್ಲ ಅಂತ ಅನ್ಕೋಬೇಡಿ. ನಾನು ಅಲ್ಲಿ ಮೊಬೈಲ್ ತೊಗೊಂಡೋಗಿರಲಿಲ್ಲ. ಸುದೀಪ್ ಬ್ರೋ ಅಲ್ಲಿ ಗೇಮ್ ಮಾಡಿರೋ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ, ಹೋಗಿ ಒಂದ್ಸತಿ ನೋಡಿ. ಸ್ನ್ಯಾಕ್ಸ್ ಹೊಟ್ಟೆ ತುಂಬ. ಈಗ ಮತ್ತೆ ಊಟ ತಿನ್ನಕ್ಕೆ ಕರ್ಕೊಂಬಂದವ್ರೆ. ಹೊಟ್ಟೆ ತುಂಬ ಕೊಟ್ಟಿದ್ರೆ ಏನು ತಿನ್ನೋದು ಅಂತ ಗೊತ್ತಾಯಿಲ್ಲ. ನಂಗೆ ಏನು ತಿನ್ನೋಕ್ಕೂ ಮೂಡೇ ಇರಲಿಲ್ಲ. ಸೊ ಹೊಟ್ಟೆ ತುಂಬೋಗಿತ್ತು ಅಂತ ಮೊಸರನ್ನ ಹಾಕೊಂಬಂದಿದ್ವಿ. ಗಾಯ್ಸ್ ಅಂತೂ ಹೊಟ್ಟೆ ತುಂಬಿದ್ರು ಮತ್ತೆ ತಿಂದು ಹೊಟ್ಟೆ ತುಂಬಿಸ್ಕೊಂಡಿದ್ದೀವಿ. ಈಗ ಮತ್ತೆ ಪಬ್ಜಿ ಆಡಿ ಆಗಿದೆ. ಮತ್ತೆ ಇನ್ನೊಂದು ಗೇಮ್ನ ಅಯ್ಯೋ ಸಾರಿ, ಸ್ಟಾರ್ಟೇ ಮಾಡಿಲ್ಲ. ನನಗೆ ಅಲ್ಲ ಬ್ರೋ, ಇವರು ಹೊಟ್ಟೆ ತುಂಬ ತಿಂದಿರೋದನ್ನ ಕರಗ್ಸಕ್ಕೆ ಇಲ್ಲಿ ಕರ್ಕೊಂಬಂದವ್ರೆ ನೋಡ್ರಿ. ಗುರು ಅದನ್ನ ಆಡಲಿಲ್ಲ, ಅವ್ರು ಆಡಿದ್ರು ಸಕ್ಕತ್ತಾಗಿತ್ತು. ಆಚೆ ಕಡೆ ನೋಡೋಕ್ಕೆ ಸಕ್ಕತ್ತಾಗಿತ್ತು.
ಇವಾಗ ಮೇಲ್ ಕಾರ್ಸಕ್ ಬಂದವ್ರೆ, ರಾಕೆಟ್ ತರ ಮೇಲ್ ಕೊಯ್ತದಂತೆ, ಅದನ್ನ ಆಡಕ್ಕೆ ಎಲ್ಲರೂ ವೆಯ್ಟ್ ಮಾಡ್ತಾ ಇದೀವಿ. ನೋಡ್ರಿ ಅಲ್ಲಿ ಫಸ್ಟ್ ಸಂಜೆ ಆಡಕ್ ಹೋಯ್ತೈತೆ. ಸಂಜೆ ರೆಡಿನಾ? ಏನ್ ಹೇಗಿತ್ತು? ಹಕ್ಕಿಯಾಗಿ ಹೋಗಿದ್ದೆ ನಾನು, ಹಕ್ಕಿ. ಹಂಗೆ ಹೋಗ್ಬಿಟ್ಟು ಈಗ ಸುದೀಪ್ ಬ್ರೋ ಹೋಯ್ತಾ ಇದಾರೆ. ಟಾಟಾ. ಮೇಲೆ ಪಾರಿ ಮಾಡೋದು ಕೇಳಿದೆ ಅಂತೇಳಿ ಆರಿ ಹೋಯ್ತು ಗೆಳೆಯ, ಆರಿ ಹೋಗು ಗೆಳೆಯ. ಬ್ರೋ ವಿಡಿಯೋ ಮಾಡ್ತಾ ಇದೀನಿ, ಒಂದ್ ಒಳ್ಳೆ ಸ್ಮೈಲ್ ಕೊಡಿ. ಅಲ್ಲಿ ಅವ್ರ ಕೈಲಿ ಹೋಗಕ್ಕಾಯ್ತಲ್ಲ. ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ಶರತ್ ಕನ್ನಡಿಗ ಅವರು. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಭಯ ಆಯ್ತು, ಆಮೇಲೆ ಸಕ್ಕತ್ತಾಗಿ. ತೇಜಸ್ ಬ್ರೋ ಬರ್ತೀರಾ? ಹೆಂಗೆ ಬತ್ತಿ ನೋಡಿದ್ರು ನಾನು ಅಣ್ಣ ರಿಯಾಕ್ಷನ್ ಏನ್ ಹೇಳಿ ಬ್ರೋ, ಫಲ್ಟಿ ಹೊಡಿತೀನಿ ಅಂತ ಹೇಳ್ಬಿಟ್ಟು ನಾನು ಟ್ರೈ ಮಾಡಿದೆ. ಬೆನ್ನುಲ್ಲ ಟ್ರಿಕ್ ನೋಡಿ, ಅದೇ ಬೆನ್ನೇ ನೈತೈತೆ, ಆದ್ರೆ ಎಕ್ಸ್ಪೀರಿಯನ್ಸ್ ಸೂಪರ್ ಇದೆ. ನಿಮ್ಮ ಪ್ರೀತಿಯ ವ್ಲಾಗರ್ ಚೇತು ವ್ಲಾಗ್ಸ್ ಈಗ ಗಲ್ಲಿಗೆ ಅಲ್ಲ ಮೇಲ್ಕೊಯ್ತವನಿ, ಅಂದ್ರೆ ನಾಳೆ ಮೇಲ್ಕೋಗ್ತಿದ್ದೀನಿ. ಅಣ್ಣ ಬಂದ ಎಬ್ಲಿ ನಾನು ಬ್ರಾ ಯಾಕೆ ಏನಾಯ್ತು? ಈ ಮೂವಿ ಇದೆಯಲ್ಲ ಒಂದ್ ಮಿಚ್ಚ ಇರಿ ಸರ್, ಒಂದ್ ಸ್ವಲ್ಪ ಕಂಟಿನ್ಯೂ ಮಾಡ್ಕೊಳ್ತೀನಿ. ಗುರು ಈಗ ತಾನೇ ಆಡ್ದೆ, ಮಸ್ತಾಗಿತ್ತು, ಜೀವ ಬಾಯಿಗೆ ಬಂದ್ಬಿಟ್ಟಿತ್ತು. ಎಕ್ಸ್ಪ್ರೆಷನ್ ನೋಡಿ ಎಲ್ಲ ಸೈಕ್ ಆಗ್ಬಿಟ್ಟೈತು. ಅಂತೀರಾ ಚಪ್ಪಾಳೆ ವಿಡಿಯೋ ಮಾಡ್ಕೊಂಡಿದ್ದೀರಾ? ಬಾಯಿಗೆ ಬಂದ್ಬಿಟ್ಟಿತ್ತು ಎಲ್ಲ. ಈಗ ರವಿ ಬ್ರೋ ಅವ್ರು ಹೋಯ್ತವ್ರೆ. ನಿಮ್ಮ ಮುಖ ಗುರು ಇವಾಗ ನಾವೆಲ್ಲರೂ ಅದು ಬೈಕ್ ಓಡ್ಸಕ್ ಹೋಗ್ತಾ ಇದೀವಿ. 4 ವೀಲ್ ಬೈಕ್ನ ಓಡ್ಸಕ್ ಹೋಗ್ತಾ ಇದೀವಿ. ಬೈಕ್ ಆಡಿದ್ದು ಮುಗೀತು. ಸೊ ಚೆನ್ನಾಗಿತ್ತು, ಸ್ವಲ್ಪ ಕಂಟ್ರೋಲ್ ಕಷ್ಟ ಒಟ್ಟಲ್ಲಿ ಸಿಗೋದದು. ಸೊ ಇವಾಗ ನಮ್ಮ ಸೇತು ಅವ್ರು ಹೋಗ್ತಾ ಇದ್ದಾರೆ. ಸೊ ಬರೀ ನೆಕ್ಸ್ಟು ಸೈಕ್ಲಿಂಗು ಇಲ್ಲಾಂದರೆ ಯಾವುದಾದ್ರೂ ಬೇರೆದು ಆಡಕ್ಕೆ ಹೋಗೋಣ. ಕಂಟ್ರೋಲ್ ಸಿಕ್ಕಲ್ಲ ಗೈಸ್. ನೋಡಿ ಅವರು ರೋಡಿಂದ ಈ ಕಡೆ ಬಂದುಬಿಟ್ಟವ್ರೆ. ಸೊ ಬನ್ನಿ, ಹೆಂಗೋ ಆಡಿದ್ದು ಮುಗೀತು, ಒಂದು ಆಸೆ ಇತ್ತು ಆಡಬೇಕಂತ, ಮುಗೀತು. ಗುರು ಗಾಡಿನೇನೋ ಚೆನ್ನಾಗೆ ತಗೊಂಡೋದೆ, ತಿರುಗಿಸ್ಕೋಬೇಕಾದ್ರೆ ಹೋಗ್ಬಿಟ್ಟು ಪದೇಗೆ ಬಿಟ್ಬಿಟ್ಟೆ. ವಾಪಸ್ ರಿವರ್ಸ್ ಗೇರ್ ಹಾಕ್ಬೇಕಾಗಿತ್ತು, ರಿವರ್ಸ್ ಗೇರ್ ಎಲ್ಲ ಇದೆ ಅಂತಾನೆ ಗೊತ್ತಿರಲಿಲ್ಲ. ಅಯ್ಯೋ ಒಂದೊಂದೆಲ್ಲ ಗುರು. ಗಾಯ್ಸ್ ಹೆಂಗೆ ಕಾಣಿಸ್ತೈತೆ? ಚೆನ್ನಾಗಿ ಕಾಣಿಸ್ತೈತಾ? ನನಗೆ ಏನು ಕಾಣಿಸ್ತೈತೆ, ಎಲ್ಲ ಬೂದ್ಬಿಟ್ಟು. ಇಲ್ಲಿ ನೋಡಿ ಆಕ್ಸಿಡೆಂಟ್ ಆಗ್ಬಿಟ್ಟೈತೆ. ಮುರಿದು ಹೋದ ಕನ್ನಡಿ. ಸೊ ಗಾಯ್ಸ್ ಇಲ್ಲಿಗೆ ಎಲ್ಲ ಗೇಮ್ಸು ಕವರ್ ಆಗಿದೆ. ಟೈಮು 4:15 ಆಗಿದೆ. ಇವಾಗೆಲ್ಲ ಮನೆಗೆ ಹೋಗ್ತಾ ಇರೋದೆ. ಫಸ್ಟಿಂದ ಲಾಸ್ಟ್ ತನಕ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಮಾಡಿದ ನಮ್ಮ ಚೇತುಗೆ ನಿಮ್ಮ ಸಪೋರ್ಟ್ ಹೀಗೆ ಇದೆ. ಥ್ಯಾಂಕ್ ಯು ಗುರು. ಟೈಮ್ ಬಂದು 5:20 ಆಗೈತೆ. ಇವಾಗ ಎಲ್ಲ ಮುಗಿಸ್ಕೊಂಡು ರೆಸಾರ್ಟಿಂದ ಚೆಕ್ಔಟ್ ಆಗ್ತಾ ಇದ್ದೀವಿ. ನೋಡ್ರಿ ಎಲ್ಲರ ಮುಖದಲ್ಲೂ ಖುಷಿನೇ ಇಲ್ಲ. ಗುರು ಈ ಸೀನ್ ಮಾತ್ರ ಎಮೋಷ್ನಲಿ ಡ್ಯಾಮೇಜ್ ಆಗೋಯ್ತು. ಶರತ್ ಬ್ರೋ, ಸುದೀಪ್ ಬ್ರೋ ಎಲ್ಲ ಅಳ್ತಿದ್ದಾರೆ ನಾವೆಲ್ಲ ಹೋಗ್ತಿದ್ದೀವಿ ಅಂತ. ಫ್ಲಾಶ್ ಬ್ಯಾಕ್. ಖುಷಿ ಇರಬಾರ್ದು, ರೆಸಾರ್ಟಿಂದ ಆಚೆ ಹೋಗ್ತಿದ್ದೀವಿ ಅಂತ. ಬೇಜಾರ್ ಇರಬೇಕು. ಬಾಯಳ್ಳಿ ಅಂತ ನೋಡ್ರಿ ಶರತ್ ಅಳ್ತಾ ಇದಾರೆಲ್ಲ. ಗಾಯ್ಸ್ ಈಗ ಎಲ್ಲ ಚೆಕ್ಔಟ್ ಆಗ್ತಾ ಇದ್ದೀವಿ.
ಅಂದರೆ ಎಲ್ಲ ರೆಸಾರ್ಟಿಂದ ಓಡ್ತಾ ಇದ್ದೀವಿ ಬ್ರೋ. ಮತ್ತೆ ಸಿಗೋಣ, ಬಾಯ್, ಲವ್ ಯು ಬ್ರೋ. ಬಾಯ್ ಬಾಯ್ ಬ್ರೋ, ಬಾಯ್ 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 ಬ್ರೋ, ಬಾಯ್ ಬ್ರೋ. ಥ್ಯಾಂಕ್ ಯು ಬ್ರೋ, ಗ್ಲಾಡ್ ಟು ಮೀಟ್ ಯು, ಹ್ಯಾಪಿ ಟು ಮೀಟ್ ಯು. ಮತ್ತೆ ಸಿಗೋಣ, ಸಿಗ್ತಾ ಇರೋಣ. ಸೇಮ್ ಟೀ ಬ್ರೋ, ಮತ್ತೆ ಸಿಗೋಣ. ಥ್ಯಾಂಕ್ ಯು. ನೋಡ್ರಿ, ನಮ್ಮನ್ನ ಇಷ್ಟು ಖುಷಿಯಾಗಿರೋಕ್ಕೆ ಈ ಮೀಟಪ್ಗೆ ಇನ್ವೈಟ್ ಮಾಡಿದ್ದೆ ಬ್ರೋ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಬ್ರೋ ಇನ್ವೈಟ್ ಮಾಡಿದ್ದಕ್ಕೆ. ಖುಷಿ ಆಯಿತು, ಸಖತ್ ಎಂಜಾಯ್ ಮಾಡಿದ್ದೀವಿ, ಕ್ರೇಜಿಯಾಗಿ ಎಂಜಾಯ್ ಮಾಡಿದ್ದೀವಿ. ಥ್ಯಾಂಕ್ ಯು ಬ್ರೋ ಇನ್ವೈಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ತುಂಬ ಖುಷಿ ಆಯಿತು ಗೈಸ್. ಅದಕ್ಕೆಲ್ಲ ಕಾರಣ ಇವರೇ. ಲಾಸ್ಟಾಗಿ ಯಾರ ಬಗ್ಗೆ ಹೇಳ್ಬೇಕು ಅಂದರೆ ನೋಡಿ, ಸಂಧ್ಯಾ ಅಕ್ಕ ನನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಆ ಅಕ್ಕಂಗೆ ನನ್ನ ಹೆಸರೇ ಕರೆಕ್ಟಾಗಿ ಗೊತ್ತಿರಲಿಲ್ಲ. ರವಿ ಅವರಾ? ನನಗೆ ಹೆಸರು ಚೇತು ತಾನೆ. ಚೇತು ಗುರು, ನನ್ನ ಹೆಸರು ಕೂಡ ಗೊತ್ತಿರಲಿಲ್ಲ, ಯಾಕಂದರೆ ಅದು ಸ್ಟಾರ್ಟಿಂಗ್ ಕ್ಲಿಪ್ಪು. ಈಗ ಎಂಡಿಂಗ್ ಕ್ಲಿಪ್ ಹಾಕ್ತೀನಿ ನೋಡಿ ಒಂದ್ಸತಿ. ಅಕ್ಕ ಚೇತು ಬಾಯ್ ಬಾಯ್ ಬಾಯ್. ಚೇತು ವ್ಲಾಗ್ಸ್ ಅಂದರೆ ನಂಗೆ ತುಂಬ ಇಷ್ಟ. ಸೊ ನಿಮಗೂ ಹಿಂಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಂಗೆ ಅವ್ನ ಲೈಫ್ ಸ್ಟೈಲ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ. ಸೊ ಒಂದಿನ ನಾನು ಚೇತು ಅವ್ರ ಊರಿಗೆ ಹೋಗ್ತೀನಿ. ಕರಿತೀಯಲ್ಲ ಚೇತು? ಪಕ್ಕ ಕರಿತೀನಕ್ಕ. ಓಕೆ, ಚೇತು ಊರಿಗೆ ಹೋಗಿ ಅಲ್ಲೂ ಒಂದು ವ್ಲಾಗ್ ಮಾಡ್ತೀನಿ. ಅದು ಚೇತು ಹಿಂಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಅಕ್ಕ. ಅಕ್ಕ ಕರುಣ ಗೆಳತಿಯಾದರು ಇವಳೆ ನನಗೆ ತಾಯಿಯು, ಮಮತೆ ಬಳ್ಳಿಯಾದರು ನನ್ನ ಉಸಿರ ದೇವಿಯು, ಬದುಕೆಲ್ಲ ನನ್ನ ಬಂಗಾರ.